ನಮ್ಮ ಉದ್ದೇಶ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಚಿಂತಕರನ್ನ, ಸಮಾಜದ ಬಗ್ಗೆ ಕಳಕಳಿ ಇರೋಂಥವ್ರನ್ನ, ಪ್ರಜ್ಞಾವಂತರನ್ನ ಅವರನ್ನು ಭೇಟಿ ಮಾಡಿ ಒಂದು ಹೊಸ ಚಿಂತನೆಯನ್ನು ರಾಜ್ಯದಾದ್ಯಂತ ಪ್ರಾರಂಭ ಮಾಡಬೇಕು. ಈ ರಾಜಕೀಯ ಅನ್ನುವ ಪದಕ್ಕೆ, ಆ ಕೆಲಸಕ್ಕೆ, ರಾಜಕಾರಣ ಅನ್ನೋ ಪದಕ್ಕೆ, ಆ ರಾಜಕಾರಣ ಮಾಡೋ ವ್ಯಕ್ತಿಗೆ ಗೌರವ ಬರುವಂಥ ರೀತಿಯಲ್ಲಿ ನಾವು ಹೇಗೆ ನಡ್ಕೊಳ್ಳೋದಕ್ಕೆ ಸಾಧ್ಯ, ಹಾಗೆ ನಡ್ಕೊಳ್ಳೋ ಹಂಗೆ ರಾಜಕಾರಣಿಗಳನ್ನು ಪ್ರೇರೇಪಿಸೋದಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ನಾವು ನೋಡ್ತಾ, ಆ ಉದ್ದೇಶದಿಂದ ಎಲ್ಲರನ್ನ ಭೇಟಿ ಮಾಡ್ತಾ ಅವ್ರ ಜೊತೆ ಸಂವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ನಮ್ಮ ಪ್ರವಾಸದುದ್ದಕ್ಕೂ ಯುವಕ ಯುವತಿಯರು, ವಿಶೇಷವಾಗಿ ವಿದ್ಯಾರ್ಥಿನಿಯರು, ಸಾಹಿತಿಗಳು, NGOಗಳನ್ನು ನಡೆಸೋವಂಥವ್ರು, ಅಂಥವ್ರ ಜೊತೆಗೆ ಸಾಕಷ್ಟು ಚರ್ಚೆ ಮಾಡ್ತಾ ಬಂದಿದೆ. ಮತದಾರರಿಗೆ ನಾವು ಕೊಡ್ತಾ ಇರೋಂಥ ಸಲಹೆಗಳೇನು ಅಂತಂದರೆ, ಪ್ರಾಮಾಣಿಕವಾಗಿ ಮತವನ್ನು ದಾನ ಮಾಡಿದರೆ ಅದರಿಂದ ಕಳಕಳಿ ಇರೋಂಥ ನೇತಾರರು, ಕಳಕಳಿ ಇರೋಂಥ ಜನಪ್ರತಿನಿಧಿಗಳು ನಮಗೆ ಸಿಗ್ತಾರೆ. ಕಳಕಳಿ ಇರೋಂಥ ಜನಪ್ರತಿನಿಧಿಗಳು, ನೇತಾರರಿಂದ ಅಂಥ ನೇತಾರರ ಒಂದು ಗುಂಪಿದ್ದರೆ ಒಂದು ಸಮರ್ಥವಾದಂಥ ಒಂದು ಸರ್ಕಾರವನ್ನು ನಾವು ಮಾಡಬಹುದು. ಆ ಸಮರ್ಥವಾದ ಸರ್ಕಾರ ಮತ್ತು ಜನರ ಪರವಾಗಿ ಕೆಲಸ ಮಾಡೋವಂಥದ್ದಾಗಿರುತ್ತೆ. ಅದಕ್ಕೆ ಬಹಳ ಮುಖ್ಯವಾಗಿ ಪ್ರಾಮಾಣಿಕತೆಯಿಂದ ಮತವನ್ನು ಕಡ್ಡಾಯವಾಗಿ ಹಾಕೋದು ಬಹಳ ಮುಖ್ಯವಾದ್ದು. ಆ ಅಭ್ಯರ್ಥಿಗಳು ಎಷ್ಟು ಜನ, ಅವರು ಚುನಾವಣಾ ಆಯೋಗದ ಕಾನೂನುಗಳೇನಿದೆ ಆ ಕಾನೂನುಗಳ ಅಡಿಯಲ್ಲಿ ಕೆಲಸ ಮಾಡೋಂಥವ್ರು ಎಷ್ಟು ಜನ ಆದರೆ ಅದನ್ನು ನೋಡಿ. ಆಮೇಲೆ ಅವರ ಮಾತು ಮತ್ತು ಕೃತಿಗೆ ಸಾಮ್ಯತೆ ಇದೆಯಾ ಅದನ್ನು ನೋಡಿ. ನೀವು ಮತವನ್ನು ಯಾರಿಗೆ ಹಾಕಬೇಕು ಅಂತಿದ್ದೀರಿ ಅವರಿಗೆ ಸ್ವಲ್ಪ, ಅತ್ಯಲ್ಪ, ನಿಮ್ಮ ಕೈಲಾದಷ್ಟು, ಅಥವಾ ನಿಮಗೆ ಅದು ಯಾವುದೇ ಥರದ ನೋವು ಆಗಿರಬಾರ್ದು ಅಷ್ಟು ಹಣವನ್ನು ನಾವು ಯಾರಿಗೆ ಓಟ್ ಹಾಕಬೇಕು ಅಂತಿದ್ದೀವಿ ಅವರಿಗೆ ಕೊಟ್ಟು ಮತವನ್ನು ಹಾಕೋದ್ರಿಂದ ಮತದಾರರ ಕೈ ಮೇಲ್ಗೈ ಆಗುತ್ತೆ. ಈಗ ಏನಾಗುತ್ತೆ ಅಂತಂದರೆ, ನಮ್ಮ ಪ್ರತಿನಿಧಿಗಳು ನಾವು ದುಡ್ಡು ಖರ್ಚು ಮಾಡಿ ಗೆದ್ದಿದ್ದೀವಿ, ನಾವು ಕೊಟ್ಟು ಮತವನ್ನು ಕೊಂಡ್ಕೊಂಡಿದ್ದೀವಿ ಅನ್ನೋಂಥ ಒಂದು ಮನೋಭಾವ ಇರುತ್ತೆ. JDS ಅನ್ನು ಬಿಟ್ಟು ಹೊರಗಡೆ ಬಂದ ಮೇಲೆ ನಾವು ನಮ್ಮ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋಂಥ ಒಂದು ಕಾರಣಕ್ಕೆ, ಅಲ್ಲಿ ನಾನು ಹೆಚ್ಚಿನ ಬದಲಾವಣೆ ತರೋದಕ್ಕಾಗಲಿಲ್ಲ ಅನ್ನೋಂಥ ಕಾರಣಕ್ಕೆ ನಾನು JDS ಅನ್ನು ಬಿಟ್ಟು ಹೊರ ಬಂದ ಮೇಲೆ ನಾನು ಸ್ವರ್ಣಯುಗ ಅಂತ ಪಕ್ಷವನ್ನು ಕೂಡ ಸ್ಥಾಪನೆ ಮಾಡಿ ಹಿಂದಿನ ಬಾರಿ 30 ಜನ ಅಭ್ಯರ್ಥಿಗಳನ್ನ ನಾವು ವಿಧಾನಸಭಾ ಚುನಾವಣೆಗೆ ನಿಲ್ಲಿಸಿದ್ವಿ.